ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪ್ರಭು ಶೆಟ್ಟಿ ಫುಡ್. ಫಸ್ಟ್ ಬೆಲ್ ಬಟನ್ ಯಾರು ಒತ್ತಿಲ್ಲೋ ಫಸ್ಟ್ ರಫಾ ಅಂತ ಬೆಲ್ ಬಟನ್ ಒತ್ಬಿಡಿ. ಅದೇ ಥರ ಫೇಸ್ಬುಕ್ ಇದೆ, ಫೇಸ್ಬುಕ್ಕಲ್ಲಿನೂ ಪ್ರಭು ಶೆಟ್ಟಿ ಅಂತಿದೆ. ಎಲ್ಲರೂ ಸಪೋರ್ಟ್ ಮಾಡಿ ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಬಿಸಿ ಬಿಸಿ ರಾಗಿ ಮುದ್ದೆ, ಸೊಪ್ಪು ಸಾರು, ಹಪ್ಪಳ, ಬಿಸಿ ಬಿಸಿ ಅನ್ನ ಒಂದ್ಸಲ ತಿಂದು ನೋಡಿದ್ರೆ ಟೇಸ್ಟ್ಗೆ ಕಳೆದೋಗ್ತೀರಾ. ಅಷ್ಟು ಸಖತ್ತಾಗಿರುತ್ತೆ. ಸಿಂಪಲಾಗಿ ಮನೇಲಿ ಮಾಡ್ಕೋಬೋದು. ಬೆಂಗಳೂರಲ್ಲಿ ಕ್ಲೈಮೇಟ್ ಚಿಲ್ ಅಂತಿದೆ. ಬಾಡಿನ ಬಿಸಿ ಮಾಡೋಣ, ಏನಂತೀರಾ? ಶುರು ಮಾಡೋಣ. ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ. ಸುಮಾರು ಅಡುಗೆನೂ ಸೂಪರಾಗಿರುತ್ತೆ. ಕುಕ್ಕರಲ್ಲಿ ಅರ್ಧ ಅಷ್ಟು ನೀರು ಹಾಕಿ ಸ್ವಲ್ಪ ಹೊತ್ತು ನೀರು ಕುದಿ ಬರಲಿ. ನಾನು ಬಂದು ತೊಗರಿಬೇಳೆ ಒಂದು 1/4 kg 300 ಗ್ರಾಮ್ ತೊಗೊಂಡಿದ್ದೀನಿ. ತೊಗರಿಬೇಳೆನ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ. ನೋಡಿ, ಕ್ಲೀನ್ ಆಯಿತು. ಇವಾಗ ಬಿಸಿ ಬಿಸಿ ಕಾಯುವ ಕುಕ್ಕರಲ್ಲಿ ತೊಗರಿಬೇಳೆನ ಹಾಕ್ತಾಯಿರಿ. ನೋಡಿ, ಕುಕ್ಕರಲ್ಲಿ ಸ್ವಲ್ಪ ನೀರು ಬಿಸಿ ಆಗಲಿ, ಅವು ಚೆನ್ನಾಗಿರುತ್ತೆ. ಒಣಗಿರೋ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ನೀವು ಅಷ್ಟು ತಗೋಬೋದು. ಬೆಳ್ಳುಳ್ಳಿ ಒಂದು 15ರಿಂದ 20 ಬೆಳ್ಳುಳ್ಳಿ ಹಾಕಿ. ಬೆಳ್ಳುಳ್ಳಿ ಇದ್ರೆ ತುಂಬ ಚೆನ್ನಾಗಿ ಹೆಲ್ತು ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಬಂದು ಒಂದು 2 ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಅದೇ ಥರ ಒಂದು 2 ಟೊಮೊಟೊ ಚಿಕ್ಕ ಪೀಸಾಗಿ ಕಟ್ ಮಾಡಿ ಟೊಮೊಟೊ ಹಾಕಿ. ನೋಡಿ, ರಪ ಅಂತ ತಿರುಗಿಸಿ. ನೋಡಿ ಯಾವ ಥರ ಬರ್ತಾಯಿದೆ. ಈ ಥರ ರಪ ಅಂತ ತಿರುಗಿಸಿದ ಮೇಲೆ ಇವಾಗ ಬಂದು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ತೊಗೊಂಡು ಚಿಕ್ಕ ಪೀಸಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಏನೋ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಕುಕ್ಕರಲ್ಲಿ ಹಾಕಿ. ಏನಪ್ಪ ಇಷ್ಟ ಆಗ್ತಾಯಿದ್ರೆ ಅನ್ಕೋಬೇಡಿ, ಅದು ಅಷ್ಟು ಹಾಕಿದ್ರೂ ಸ್ವಲ್ಪನೇ ಬರೋದು. ನೋಡಿ, ಈಗ ನಾವು ಸೊಪ್ಪು ಸಾರು ಮಾಡಿಟ್ರೆ ಸಂಜೆ ನೈಟೆಲ್ಲ ಇದೇ ತಿಂತೀವಿ. ಯಾಕಂದರೆ ಸೊಪ್ಪು ಸಾರು ಅಂದರೆ ತುಂಬ ಇಷ್ಟ ನಮಗೆ. ಬಿಸಿ ಬಿಸಿ ಮುದ್ದೆಗೆ ಸಖತ್ತಾಗಿರುತ್ತೆ. ಇದನ್ನು ಬಂದು ಒಂದು 3ರಿಂದ 4 ವಿಸಿಲ್ ಕೂಗಿಸ್ಕೊಳ್ಳಿ. ಎಷ್ಟು? 3ರಿಂದ 4 ವಿಸಿಲ್ ಕೂಗಿಸ್ಕೊಳ್ಳಿ. ಕುಕ್ಕರ್ನ ಓಪನ್ ಮಾಡಿ. ಕುಕ್ಕರ್ ಓಪನ್ ಆಗಿದೆ. ಇವಾಗ ಅದರಲ್ಲಿರೋ ನೀರನ್ನ ಸ್ವಲ್ಪ ಆಚೆ ತೆಗೀರಿ. ಯಾಕಂದರೆ ನಾನು ಮಿಕ್ಸಿಯಲ್ಲಿ ರುಬ್ಬಲ್ಲ, ಕೈಯಲ್ಲಿ ರುಬ್ಬೋದು. ಯಾವತ್ತೊಂದು ಮಿಕ್ಸಿಯಲ್ಲಿ ರುಬ್ಬಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಕೈಯಲ್ಲಿ ರುಬ್ಕೊಳ್ಳಿ. ಯಾಕಂದರೆ ಆಗಿನ ಕಾಲದಲ್ಲಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಹುಣಸೆ ಹುಳಿ ನಿಮ್ಗೆ ಎಷ್ಟು ಬೇಕೋ ಸ್ವಲ್ಪ ಹುಣಸೆ ಹುಳಿ ಹಾಕಿ. ಯಾಕಂದರೆ ಸೊಪ್ಪು ಸಾರಿಗೆ ಹುಣಸೆ ಹುಳಿದು ಚೆನ್ನಾಗಿತ್ತು. ನೋಡಿ, ಕೈಯಲ್ಲಿ ರುಬ್ಕೊತಾ ಇದೆ. ನೋಡಿ, ರಪ ಅಂತ ತಿರುಗಿಸ್ತಾ ಇರೋದು. ಏನೋ ರಪ ಅಂತ ತಿರುಗಿಸ್ತಾ ಇರೋದೆ, ಏನಂತೀರಾ? ತಿರುಗಿಸ್ತು ಆಯಿತು. ನೋಡಿ, ಸೊಪ್ಪು ಸಾರು ರೆಡಿಯಾಗಿದೆ. ಚಿಕ್ಕದಾಗಿ ಒಗ್ಗರಣೆ ಮಾಡೋಣ. ಪಕ್ಕದಲ್ಲಿ ಒಂದು ಬಾಣಲಿ ಇಡ್ತಾಯಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆಗಲಿ. ನೋಡಿ, ಬಿಸಿ ಆಗಿದೆ ಬಾಣಲಿ. ಸ್ವಲ್ಪ ಎಣ್ಣೆ ಬಿಡಿ. ಸಾಂಬಾರು ವಡಗಮ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸಾಂಬಾರು ವಡಗಮ್ ಇಲ್ಲಾಂದರೆ ಸಾಸಿವೆ ಹಾಕಿ. ಸಾಂಬಾರು ವಡಗಮ್ ಬಂದು ಅಲ್ಲಿ ಕಡೆ ಸಿಗುತ್ತೆ. ಒಂದು ಸಲ ನಿಮಗೆ ಸಾಂಬಾರು ವಡಗಮ್ ವಿಡಿಯೋ ತೋರಿಸ್ಕೊಡ್ತೀನಿ. ಸ್ವಲ್ಪ ಕರಿಬೇವು ಹಾಕಿ. ಸ್ವಲ್ಪ ಬಿಸಿ ಆದಮೇಲೆ ಸೊಪ್ಪು ಸಾರಿಗೆ ಹಾಕಿ ರಪ ಅಂತ ತಿರುಗಿಸಿ. ರೆಡಿ ಆಯಿತು ಬಿಸಿ ಬಿಸಿ ಸೊಪ್ಪು ಸಾರು. ಒಂದು ಸಲ ತಿಂದರೆ ಟೇಸ್ಟ್ಗೆ ಕಳೆದೋಗ್ತೀರಾ. ಅಷ್ಟು ಸಖತ್ತಾಗಿರುತ್ತೆ. ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ, ಅಷ್ಟು ಸಖತ್ತಾಗಿರುತ್ತೆ. ಇವಾಗ ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ರಾಗಿ ಮುದ್ದೆ ಬಂದು ನಾವು ಬರೀ ರಾಗಿ ಹಿಟ್ಟಲ್ಲಿ ಮಾಡಲ್ಲ. ಸ್ವಲ್ಪ ಅನ್ನ ನೈಟಲ್ಲಿ ಮಿಕ್ಕಿರೋದು ಅಥವಾ ಫ್ರೆಶ್ ಆಗಿ ಅಕ್ಕಿ ಹಾಕಿ ಆ ಥರ ಸ್ವಲ್ಪ ಬೇಯಿಸ್ಕೊಂಡು ನೋಡಿ ಚೆನ್ನಾಗಿ ಕುದಿಸಿ ಆಮೇಲೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಅದನ್ನು ಕೈಯಲ್ಲಿ ರಪ ಅಂತ ನೋಡಿ, ಕೈಯಲ್ಲಿ ರಪ ಅಂತ ತಿರುಗಿಸ್ತೀನಿ. ಇವಾಗ ನಮ್ಮ ವೈಫ್ ನಾನು ಆವಾಗಲೇ ಸಾರು ಮಾಡಿದ್ದೀನಿ. ಇವಾಗ ಅವರು ಮುದ್ದೆ ಮಾಡ್ತಾಯಿದ್ದಾರೆ. ಈಗ ಅವ್ರು ನೋಡಿ ರಪ ಅಂತ ಕೂತ್ಕೊಂಡು ತೀಡ್ತಾ ಇರೋದೆ, ರಪ ಅಂತ ತಿರುಗಿಸ್ತಾ ಇರೋದು, ಏನಂತೀರಾ? ಬಿಸಿ ಬಿಸಿ ರಾಗಿ ಮುದ್ದೆ ನೋಡಿ ರೆಡಿ ಆಗ್ತಾಯಿದೆ. ನನಗಂತೂ ನೋಡೋವಾಗಲೇ ಹೊಟ್ಟೆ ಕವ ಅನಿಸ್ತು. ಅದಕ್ಕೆ ಕಾಯ್ತಾ ಇದ್ದೀನಿ. ನೋಡಿ, ಬಿಸಿ ಮುದ್ದೆ ನೋಡಿ ತಿರುಗಿಸಿ ಆದಮೇಲೆ ಒಂದು ಪ್ಲೇಟಿಗೆ ಹಾಕೋದು, ಸೊಪ್ಪು ಸಾರು ಇಡೋದು, ಮತ್ತು ಹಪ್ಪಳ ಬಿಸಿ ಬಿಸಿ ಕಾಯುವ ಎಣ್ಣೆ ಒಂದು ಬಾಣಲೆ ಇಟ್ಬಿಟ್ಟು ಒಂಚೂರು ಹಪ್ಪಳ ಅಲ್ವಾ, ನಂಚ್ಕೊಳ್ಳೋಕ್ಕೆ ಹಪ್ಪಳ ನಿಮ್ಗೆ ಬೇಕಾದ್ರೆ ಮಾಡ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಅದು ನಿಮ್ಮ ಇಷ್ಟ, ಏನಂತೀರಾ? ಈಗ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ. ನೋಡಿ, ಹಪ್ಪಳನೂ ಬಂತು, ಬಿಸಿ ಬಿಸಿ ಅನ್ನನೂ ಬಂತು, ಸೊಪ್ಪು ಸಾರು ಬಂತು. ಅದು ಬೆಂಗಳೂರಲ್ಲಿ ಕ್ಲೈಮೇಟ್ ಚಿಲ್ ಅಂತಿದೆ. ಇದು ಬಂದು ಆರೋಗ್ಯಕರವಂತ ಅಡಿಗೆ. ಏನು ಹೇಳಿ? ಆರೋಗ್ಯಕರವಂತ ಅಡಿಗೆ. ಯಾವತ್ತೂ ಅಷ್ಟೇ, ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ. ಸುಮಾರು ಅಡುಗೆನೂ ಸೂಪರಾಗಿರುತ್ತೆ. ಯಾರ್ಯಾರಿಗೆ ಸೊಪ್ಪು ಸಾರು ಇಷ್ಟನೋ ಶೇರ್ ಮಾಡಿ. ಬಿಸಿ ಬಿಸಿ ಮಾಡ್ಕೊಳ್ಳಿ, ಖುಷಿ ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ.